ಈ ಶಾಂತಿಯನ್ನು ಬಯಸಿ ಹಂಬಲಿಸಿ ಮನುಷ್ಯ ಅನೇಕ ಸಾಧನೆಗಳನ್ನು ಮಾಡಿದ. ನಾವು ಹೇಗೆ ವಸ್ತುಗಳನ್ನು ಬಯಸಿ ಸಾಧನೆ ಮಾಡ್ತೀವಿ, ಹಾಗೆ ಸಾಧನೆ ಮಾಡದೇ ಇದ್ರೆ ವಸ್ತು ನಮಗೆ ದೊರೆಯೋದಿಲ್ಲ. ಇದೊಂದು ಹೂವು ದೊರಿಬೇಕಾಗಿತ್ತು ಅಂದ್ರೆ ಶ್ರಮಿಸಬೇಕಾಗ್ತದೆ, ಭೂಮಿಯಲ್ಲಿ ಬೆವರ ಸುರಿಸಬೇಕಾಗ್ತದೆ, ಬೀಜ ಉತ್ತಿ ಬಿತ್ತಿ ಆ ಬಳ್ಳಿಯನ್ನು ರಕ್ಷಿಸಿ ಕೊನೆಗೆ ಆ ಬಳ್ಳಿ ಒಂದು ಸುಂದರ ಪುಷ್ಪ ಕೊಟ್ಟಾಗ ನಮ್ಮ ಶ್ರಮ ಸಾರ್ಥಕ ಆಗ್ತದೆ. ನಾವು ಕೇವಲ ಬಯಸಿ ಪುಷ್ಪವನ್ನು ಹೆಂಗೆ ಪಡಿಲಿಕ್ಕಾಗ್ತದೆ? ಜಗತ್ತೆಲ್ಲ ಹೂಗಳಿಂದ ತುಂಬಲಿ ಅಂದ್ರೆ ಹೆಂಗ್ ಹೂಗಳಿಂದ ತುಂಬಲಿಕ್ಕಾಗ್ತದೆ? ಹಾಗ ಶಾಂತಿ ಆಗ್ಲಿ 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 ಅಂತ ನಾವೆಷ್ಟೇ ಬಯಸಿದರೂ ಸಹಿತ ಅಷ್ಟು ಸುಲಭ ಹೇಗಾದೀತು? ಶಾಂತಿ ಇಲ್ಲಂತಲ್ಲ, ಜಗತ್ತಿನೊಳಗ ಹೂವ ಇಲ್ಲಂತಲ್ಲ ಅದ, ಆದರೆ ಅದನ್ನ ಅಭಿವ್ಯಕ್ತಗೊಳಿಸಬೇಕಾಗ್ತದೆ. ಆ ಅಭಿವ್ಯಕ್ತಗೊಳಿಸೋದಕ್ಕಾಗಿ ಸಾಧನೆ, ಶ್ರಮ. ಹೂವನ್ನ ನಿರ್ಮಿಸೋದಕ್ಕೆ ಶ್ರಮ ಅಲ್ಲ, ಹೂವನ್ನ ಅಭಿವ್ಯಕ್ತಗೊಳಿಸೋದಕ್ಕೆ ಶ್ರಮ. ನಾವೇನ್ ನಿರ್ಮಿಸೋದಿಲ್ಲ ಹೂವನ್ನು. ಹೂವ ತನ್ನಷ್ಟಕ್ಕೆ ತಾನೇ ಉಂಟಾಗ್ತದೆ, ಅರಳುತ್ತದೆ. ಹಾಗ ಶಾಂತಿ ತನ್ನಷ್ಟಕ್ಕೆ ತಾನೇ ವ್ಯಕ್ತ ಆಗ್ತದೆ. ನಾವೇನು ಮಾಡಬೇಕು ಅಂದ್ರೆ ಶಾಂತಿ ವ್ಯಕ್ತ ಆಗುವಂಗ ಬಾಹ್ಯ ಪರಿಸರವನ್ನು ನಿರ್ಮಿಸಬೇಕು, ಅಂತರಂಗದ ಪರಿಸರವನ್ನು ನಿರ್ಮಿಸಬೇಕಾಗ್ತದೆ. ಎರಡೂ ಮಾಡಬೇಕಾಗ್ತದೆ. ಹೊರಗೆ ಉಪೇಕ್ಷಾ ಮಾಡಿದರೂ ಶಾಂತಿ ಅನುಭವಕ್ಕೆ ಬರೋದು ಬಹಳ ಕಷ್ಟ ಆಗ್ತದೆ. ಒಳಗನ್ನ ಉಪೇಕ್ಷಿಸಿದರೂ ಸಹಿತ ಶಾಂತಿ ಅನುಭವಕ್ಕೆ ಬರೋದು ಕಷ್ಟ. ಆದ್ದರಿಂದಲೇ ಬಹಳ ಜನ ಸಂತರು, ಶರಣರು ಏನ್ ಮಾಡಿದ್ರು ಅಂದ್ರೆ ತಮ್ಮ ಒಳಗ ಹೊರಗ ಎರಡೂ ಕಡೆ ಒಂದು ವಾತಾವರಣ ತಯಾರ ಮಾಡಿದ್ರು. ಆ ಪರಿಸರದೊಳಗ ಶಾಂತಿ ಅನ್ನುವ ಪುಷ್ಪ ಹೀಗರಳುತ್ತೆ, ಅನುಭವಿಸಿದ್ರು. ಯಾವ ಮನುಷ್ಯ ಇದನ್ನ ಬಯಸ್ತಾನ ಆ ಮನುಷ್ಯ ಅನುಭವಿಸಬೇಕಾಗಿತ್ತು ಅಂದ್ರೆ ಸ್ವಲ್ಪ ಶ್ರಮಿಸಬೇಕಾಗ್ತದೆ. ಹಾಗ ಶ್ರಮ ಮಾಡೋದಂದ್ರೆ ಒಂದೆರಡು ಕ್ರಿಯಾ ಮಾಡೋದು, ಸ್ವಲ್ಪ ತಿಳ್ಕೊಳ್ಳೋದು. ಏನು ತಿಳಿತೋ ಅದನ್ನ ಒಂದಿಷ್ಟು ಮೆಲುಕು ಹಾಕೋದು. ಮೆಲುಕು ಹಾಕ್ತಾ ಹೋದಂತೆ ಏನಾಗ್ತದೆ? ರಸ ಹೊರಹೊಮ್ಮುತ್ತದೆ. ಜ್ಞಾನ ಇದು ರಸರೂಪ ತಾಳ್ತದೆ, ಅದು ಪಥ್ಯ ಆಗ್ತದೆ, ರಕ್ತಗತವಾಗ್ತದೆ. ಯಾವಾಗ ರಕ್ತಗತ ಆಯಿತೋ ಶಾಂತಿ ಸಮಾಧಾನ ಅನುಭವಕ್ಕೆ ಬರ್ತದೆ. ಅದಕ್ಕೆ ನಾವು ಮಾಡಬೇಕಾದ ಒಂದು ಶ್ರಮ ಏನಪ್ಪಾ ಅಂದ್ರೆ ಸ್ವಲ್ಪ ತಿಳ್ಕೊಳ್ಳೋದಷ್ಟೇ, ಏನು ಮಾಡಬೇಕಾಗಿಲ್ಲ, ಸ್ವಲ್ಪ ತಿಳ್ಕೊಳ್ಳೋದು. ಈ ಬೀಜದೊಳಗ ಇಂಥ ಹೂ ಅದ ಅಂತ ತಿಳ್ಕೊಳ್ಳೋದು. ಈ ಬೀಜದೊಳಗಿರುವ ಹೂವು ಹೊರಗೆ ಬರಬೇಕಾಗಿತ್ತು ಅಂದ್ರೆ ಇಂಥ ಭೂಮಿಯಾಗಿ ಇದನ್ನು ಇಡಬೇಕು ಅಂತ ತಿಳ್ಕೊಳ್ಳೋದಷ್ಟೆ. ಆ ಬಳಿಕ ಒಂದಿಷ್ಟು ಇಟ್ಟು ಬಿಡೋದು, ಅದನ್ನ ರಕ್ಷಿಸೋದು. ಆ ನಂತರ ಏನು ಮಾಡಂಗಿಲ್ಲ, ರಕ್ಷಿಸೋದು, ದಾರಿ ಕಾಯೋದು. ಏನು ತಿಳ್ಕೊಳ್ಳೋದು? ಏನು ತಿಳ್ಕೊಂಡ್ರೆ ಸಮಾಧಾನ ವ್ಯಕ್ತ ಆಗ್ತದೆ ಅದನ್ನು ತಿಳ್ಕೊಳ್ಳೋದು. ವಸ್ತು ಹೇಗದ ಹಾಗೆ ನಾವು ತಿಳ್ಕೊಂಡ್ರೆ ಸಮಾಧಾನ ಆಗ್ತದೆ. ವಸ್ತು ಹೇಗದ ಹಾಗೆ ತಿಳ್ಕೊಳ್ಳಾರ್ದೆ ಹೇಗರೆ ತಿಳ್ಕೊಂಡೇವಿ ಅಂದ್ರೆ ಅಸಮಾಧಾನ ಆಗ್ತದೆ. ಹಾಗಾದ್ರೆ ನಾವು ಹೇಗದ ಹಾಗೆ ತಿಳ್ಕೊಂಡಿಲ್ಲೇನು? ಈ ಬಿಲ್ಡಿಂಗ್ ಹೇಗದ ಹಾಗೆ ತಿಳ್ಕೊಂಡೇವಿ, ಈ ಜನ ಹೇಗದರ ಹಾಗೆ ತಿಳ್ಕೊಂಡೇವಿ, ನಾ ಹೇಗದೇನೆ ಹಾಗೆ ತಿಳ್ಕೊಂಡೇವಿ. ಆದರೂ ನಮಗೆ ಶಾಂತಿ ಆಗಿಲ್ಲಲ್ಲ.
ಹೇಗೆ ಅದೇವಿ ಹಾಗೆ ನಾವು ತಿಳ್ಕೊಂಡೆವೋ ಇಲ್ಲೋ ಅನ್ನೋದು ಈಗ ಪ್ರಶ್ನೆ. ನಾ ಹೇಗದೀನಿ ಹಾಗೆ ನಾ ತಿಳ್ಕೊಂಡೇನೇನು, ಅಥವಾ ನೀವು ಹೇಗದಿರಿ ಹಾಗೆ ತಿಳ್ಕೊಂಡಿರೇನು, ಜಗತ್ತು ಹೇಗದ ಹಾಗೆ ತಿಳ್ಕೊಂಡೇವೇನು, ಸತ್ಯ ಹೇಗದ ಹಾಗೆ ತಿಳ್ಕೊಂಡೇವೇನು, ಅದು ಸಮಸ್ಯೆ. ಅದನ್ನು ಸ್ವಲ್ಪ ನಾವು ಪರಾಂಬರಿಸಿ ನೋಡಿದರೆ, ಅದನ್ನು ಬಿಡಿಸಿ ಬಿಡಿಸಿ ನೋಡಿದರೆ ಗೊತ್ತಾಗ್ತದೆ. ಸ್ವಲ್ಪ ತಿಳ್ಕೊಳ್ಳೋ ಅಂಶ ಅದ. ನಮಗೇನು ತಿಳಿದದ ಇದ ಪಕ್ಕ ಅಲ್ಲ, ಬಹಳ ತಿಳುವಳಿಕೆ ಆಗಬೇಕಾಗಿದೆ. ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯ ಅಪಿಹಿತ ಮುಖ. ಸತ್ಯ ಸಾಮಾನ್ಯವಾಗಿ ಮುಚ್ಚಲ್ಪಟ್ಟದ. ಎದರಿಂದ ಮುಚ್ಚಲ್ಪಟ್ಟದಂದ್ರೆ ಸುವರ್ಣದ ಪಾತ್ರೆಯಿಂದ ಸತ್ಯ ಮುಚ್ಚಲ್ಪಟ್ಟದು. ಮ್ಯಾಲ ಸುವರ್ಣದ ಪಾತ್ರೆಯಿಂದ ಒಳಗೆ ಮುಚ್ಚಲ್ಪಟ್ಟದ. ಒಳಗೆ ಅದು ಅದ, ಮ್ಯಾಲ ಸುವರ್ಣದ ಪಾತ್ರೆ ಅದ. ಈ ಪಾತ್ರೆ ನೋಡೋ ಮನುಷ್ಯ ಈಗೊಂದು ಗಡಿಗೆ ಅದ. ಗಡಿಗೆ ಮೇಲೆ ಒಂದು ಒಂದು ಗಡಿಗೆ ಅಂದ್ರೆ ಒಂದು ಸುವರ್ಣದ ಗಡಿಗೆ ಅದ. ಅದರ ಮೇಲೆ ಒಂದು ಮುಚ್ಚಳದ, ಅದು ಸುವರ್ಣದ ಮುಚ್ಚಳದ. ಒಳಗ ಅಪ್ರತಿಮ ಸತ್ಯ ತುಂಬ್ಯದ. ಆದ್ರೆ ಇಂಥ ಪದಾರ್ಥವನ್ನು ನೋಡಿದ ಬಳಿಕ ಇದನ್ನ ತೆಗೆದು ಒಳಗೆ ನೋಡಬೇಕಂತ ಯಾರಿಗಿಚ್ಛ ಆದೀತು? ಯಾಕೆ ಹೊರಗಿಂದ ನಮಗೆ ಆಕರ್ಷಣೆ ಆದ ಬಳಿಕ ಇನ್ನು ಒಳಗೆ ನೋಡೋ ಪ್ರಶ್ನೆ ಎಲ್ಲದ? ಜಗತ್ತು ಹೇಗದ ಅಂದ್ರೆ ಮ್ಯಾಲ ಬಹಳ ಸುಂದರದ ಹಿರಣ್ಯಮಯ ಪಾತ್ರೆ ಇದು. ದ ಲಿಡ್ ಗೋಲ್ಡನ್, ವಿತ್ ಇಟ್ ದ ಟ್ರುತ್ ಈಸ್ ಕವರ್ಡ್. ಮುಚ್ಚಲ್ಪಟ್ಟದದು. ಮ್ಯಾಲ ಏನದ ಅದ ಆಕರ್ಷಿಸ್ತದ ಮನುಷ್ಯನನ್ನ. ಆದ್ದರಿಂದ ಇದನ್ನ ತೆಗೆದು ಒಳಗೆ ನೋಡಬೇಕಂತ ಮನುಷ್ಯನಿಗೆ ಅನಿಸುವುದಿಲ್ಲ. ಹಿ ಡಸ್ ನಾಟ್ ಫೀಲ್ ಲೈಕ್ ಅನ್ಕವರಿಂಗ್ ದ ಲಿಡ್, ಟೇಕಿಂಗ್ ಆಫ್ ದ ಲಿಡ್. ಅನಿಸುವುದಿಲ್ಲ, ಇದನ್ನು ತೆಗೆದು ನೋಡಬೇಕಂತ ಅನಿಸುವುದಿಲ್ಲ. ಮ್ಯಾಲ್ ಒಂದಿಷ್ಟು ಸುಂದರ ರೂಪ ನೋಡಿ ಬಿಟ್ರೆ ಏನಪ್ಪ ಅದ್ಭುತ ರೂಪದ ಅಂತ ಆ ರೂಪಕ್ಕೆ ನಮ್ಮ ಮನಸ್ಸು ಹೀಗೆ ಆಕರ್ಷಿತ ಆಗ್ತದ. ಆ ರೂಪ ತೆಗೆದ ಬಳಿಕ ಒಳಗ ಖರೆ ಇರ್ತದ. ನಾಟಕದಾಗ ಒಂದು ಪಾತ್ರ ಬರ್ತದ. ಆ ಪಾತ್ರ ನೋಡಿ ಒಬ್ಬ ಹುಡುಗ ಮುಂದೆ ಕೂತಿರ್ತಾನ, ಅವನಿಗೆ ಹುಚ್ಚ ಹಿಡಿತದ. ಆ ರೂಪ ನೋಡಿ ಹುಚ್ಚಾಗ್ತಾನ ಹುಡುಗ. ಹುಚ್ಚಾದ ಅಲ್ಲಿರುವ ಮುಖದ ಕಾಂತಿ, ಆ ಬಣ್ಣ, ಅದನ್ನು ನೋಡಿ ಹುಚ್ಚಾದ ಹುಡುಗ. ಯಾಕೆ ಹುಚ್ಚಾದ? ಒಳಗೆ ನೋಡಿಲ್ಲ. ಅದು ಬರೇ ಬಣ್ಣ ಅನ್ನೋದು ಅವನಿಗೆ ಮೊದಲು ಗೊತ್ತಿಲ್ಲ, ತೆಗೆದು ನೋಡಿಲ್ಲ. ಅಷ್ಟು ಚಂದ ಅಂತ ತಿಳ್ಕೊಂಡಾನ. ಆದ್ರೆ ಆ ಬಣ್ಣ ವರಿಸಿ ಬಿಟ್ರೆ ನೋಡಬಾರದು ಮುಖ ಹಂಗ, ಆದ್ರೆ ಗೊತ್ತಿಲ್ಲ ಹುಡುಗನಿಗೆ. ಹಿರಣ್ಯಮಯೇನ ಪಾತ್ರೇಣ ಸತ್ಯಸ್ಯ ಅಪಿಹಿತ ಮುಖಂ. ಸತ್ಯ ಹಿರಣ್ಮಯ ಪಾತ್ರೆಯಿಂದ ಮುಚ್ಚೋಗ್ಯದ. ಅಲ್ಲಮ ಪ್ರಭು ಹೇಳ್ತಾನೆ, ಮಾಯಾ ವಿಲಾಸದಿಂದ ಸತ್ಯ ಮುಚ್ಚೋಗಿಬಿಟ್ಟು. ಮಾಯಾ ವಿಲಾಸ ಅಂದ್ರೆ ನೋಡಿದ್ರೆ ಅದ, ಒಳಗೊಕ್ಕ ನೋಡಿದ್ರಿಲ್ಲ. ಆದ್ರೆ ವಿಲಾಸ ಬಹಳ ಅದರದ್ದು, ಅದರದ ಆಕರ್ಷಣ ಬಹಳ. ಈಗ ಹೊರ ಆಕರ್ಷಣದ ಈ ಪರದೆಯನ್ನ ಹೀಗೆ ತೆಗೆದಿದ್ರೆ, ಈ ಮೇಲಿನ ಈ ಬಣ್ಣವನ್ನ ಅಳಿಸಿ ಹಾಕದೆ ಇದ್ರೆ ಒಳಗೇನದ ಹೇಗೆ ಗೊತ್ತಾಗೋದು? ಹುಡುಗ ಭ್ರಮಿಷ್ಠಾದ. ಇದನ್ನ ನಾ ಲಗ್ನ ಆಗ್ತೀನಿ ಅಂತ ಹೊಂಟ. ಅವ್ರ ತಂದು ಹೇಳ್ದ, ಹೋಗಿ ನೋಡರೆ ನೋಡು, ನಾಟಕದಾಗ ನೋಡಬೇಡ, ಹಿಂದರೆ ನೋಡಿವ ಒಂದಿಷ್ಟು. ಹೋಗಿ ನೋಡ್ತಾನ, ತಲೆ ಕೂದಲಿಲ್ಲ, ಎಲ್ಲ ಹಾಕ್ಕೊಂಡು ಕೂದಲ, ಮುಖ ಕೆಟ್ಟ ಕಪ್ಪ, ಎಲ್ಲ ಬಳಿದುಕೊಂಡ ಬಣ್ಣ. ನೋಡ್ಬೇಕದನ್ನು ಸ್ವಲ್ಪ ಬಿಚ್ಚು ನೋಡ್ಬೇಕು. ಬರೇ ಮ್ಯಾಲ ಚಂದದ ಅಂತಲ್ಲ,
ಒಂದು ಸಲ ರಾನಡೆ ಅವರು ಹಾದಿಯಿಂದ ಹೊರಟಿದ್ರು. ಬಹಳ ದೊಡ್ಡ ತತ್ವಜ್ಞಾನಿಗಳ ರಾನಡೆ, ಗುರುದೇವ್ ರಾನಡೆ ಅಂತಿದ್ರು, ಗೊತ್ತಿರಬೇಕು ನಿಮ್ಗೆ. ಅನುಭಾವಿಗಳು. ಹಾದಿಯಿಂದ ಅವರ ಒಬ್ಬ ಗೆಳೆಯ ಹೀಗೆ ಹೊರಟಾರ. ಅಲ್ಲಾಬಾದ, ಅಲ್ಲಿ ವೈಸ್ ಚಾನ್ಸಲರ್ ಇದ್ರು ಅವರು. ಒಂದು ಭವ್ಯ ಮಂದಿರ, ದೊಡ್ಡ ಮನೆ ಇತ್ತು, ಬಹಳ ಸುಂದರ, ಅಚ್ಚುಕಟ್ಟಾದಂತಹ ಸುಂದರ ಮನೆ. ಗೆಳೆಯರು ಹೇಳಿದರು, ಅವರು ದೊಡ್ಡ ಅಧ್ಯಾಪಕರು, ಪ್ರೊಫೆಸರ್, ಅವರು ಹೇಳಿದರು, ರಾನಡೆ ಅವರೇ ನೋಡಿ ಎಷ್ಟು ಸುಂದರ ಆಗಿದೆ ಈ ಬಿಲ್ಡಿಂಗ್. ಅವಾಗ ರಾನಡೆ ಅವರು ಹೇಳಿದರು, ಬಿಲ್ಡಿಂಗ್ ಮನೆಯನ್ನ ಸುಂದರಗೊಳಿಸೋದಿಲ್ಲ, ಮನೆಯೊಳಗಿನ ಜನ ಮನೆಯನ್ನ ಸುಂದರಗೊಳಿಸಬೇಕಾಗ್ತದೆ. ಬಿಲ್ಡಿಂಗದ ಸೌಂದರ್ಯ ಮನೆಯ ಸೌಂದರ್ಯ ಅಲ್ಲ, ಮನೆಯೊಳಗೆ ಬದುಕುವ ಮನುಷ್ಯನ ಹೃದಯದ ಸೌಂದರ್ಯ ಅದು ಮನೆಯ ಸೌಂದರ್ಯ. ಅದ್ಭುತ ಬಿಲ್ಡಿಂಗದ ಒಳಗೆ ಹೊಕ್ಕ ನೋಡಿದರೆ ಕಲಹ, ದ್ವೇಷ, ಮಾತ್ಸರ್ಯ, ಆಸೆ, ಅತಿ ಆಸೆ ಒಳಗ ಆಡ್ತಿದ್ದು ಅಂದ್ರೆ ಮನೆ ಹೆಂಗ್ ಸುಂದರ ಆಗ್ತದೆ. ಹೋಮ್ ಈಸ್ ನಾಟ್ ಬಿಲ್ಟ್ ವಿತ್ ಬ್ರಿಕ್ಸ್ ಅಂಡ್ ಮಾರ್ಟರ್, ಇಟ್ ಈಸ್ ಟು ಬಿ ಬಿಲ್ಟ್ ವಿತ್ ಲವಿಂಗ್ ಹಾರ್ಟ್ಸ್. ಮನೆ ಕಟ್ಟೋದು ಈ ಇಟ್ಟಂಗಿಗಳಿಂದಲ್ಲ, ಸಿಮೆಂಟದಿಂದಲ್ಲ. ಮನೆ ಕಟ್ಟಬೇಕಾಗಿತ್ತು ಅಂದ್ರೆ ಪ್ರೇಮದ ಮನಸ್ಸುಗಳಿಂದ ಮನೆ ಕಟ್ಟಬೇಕಾಗ್ತದೆ. ನಾವು ಮ್ಯಾಲಿಂದ ನೋಡಿ ಒಳಗೆ ಹೋಗ್ತೇವೆ, ಆಕರ್ಷಿತರಾಗ್ತೇವೆ. ಎಲ್ಲಿವರೆಗೆ ಬರೀ ಮ್ಯಾಲಿಂದ ನೋಡಕ್ ಹತ್ತಿರ್ತೇವೆ, ಆಕರ್ಷಿತರಾಗ್ತೇವೆ, ಅಲ್ಲಿವರೆಗೆ ಒಳಗೆ ಹೊಕ್ಕ ನೋಡ್ಬೇಕಂತ ಅನಿಸೋದಿಲ್ಲ ಮನುಷ್ಯಾಗ. ಎಲ್ಲಿವರೆಗೆ ಅನಿಸೋದಿಲ್ಲ, ಆತ ಮ್ಯಾಲಿಂದನ್ನ ಹಿಂಗ ತೆಗಿಯೋದಿಲ್ಲ, ಒಳಗಿರುವ ಸತ್ಯ ಕಾಣಿಸೋದಿಲ್ಲ. ಮ್ಯಾಲ ಏನೇನು ಬಿದ್ದಾವಪ್ಪ ಸತ್ಯದ ಮ್ಯಾಲ ಅಂದ್ರೆ, ಸತ್ಯದ ಮ್ಯಾಲ ಜಾತಿ ಬಿದ್ದದ, ಸತ್ಯದ ಮ್ಯಾಲ ಮತ ಬಿದ್ದದ, ಸತ್ಯದ ಮ್ಯಾಲ ಧರ್ಮ ಬಿದ್ದಾವ, ಸತ್ಯದ ಮ್ಯಾಲ ಭಾಷಾ ಬಿದ್ದಾವ, ಬಹಳ ಬಿದ್ದಾವ ಸತ್ಯದ ಮ್ಯಾಲ. ನಾವು ಮ್ಯಾಲಿಂದ ನೋಡಿ ಆಯ್ಕೆ ಮಾಡಿದೇವೆ ವಿನಃ ಇವೆಲ್ಲ ತೆಗೆದು ಬಳಕ ಒಂದು ಸತ್ಯ ಉಳಿತದ. ಧರ್ಮದ ಮೇಲಿನ ಹೊದಿಕೆ ತೆಗೆದ ಬಳಕ ಸತ್ಯ ಉಳಿತದ, ಜಾತಿಯ ಹೊದಿಕೆ ತೆಗೆದ ಬಳಕ ಸತ್ಯ ಉಳಿತದ, ಮತ ಪಂಥಗಳ ಹೊದಿಕೆ ತೆಗೆದ ಬಳಕ ಸತ್ಯ ಉಳಿತದ. ಇವು ಮ್ಯಾಲ ಇವುಗಳನ್ನ ಹಿಡಿಯೋ ಪ್ರಯತ್ನ ಮಾಡಿದ ಮನುಷ್ಯ ಇವುಗಳಿಗೆ ಅಂಟಿಕೊಂಡ, ಒಳಗೆ ಸತ್ಯ ಏನದ ಹೋಗಿಬಿಡ್ತು. ಹೆಂಗದಪ್ಪ ಸತ್ಯ? ಒಂದು 5 ನಿಮಿಷ ನೋಡ್ತೀವಿ. ಹೆಂಗದ ಸತ್ಯ? ಸತ್ಯ ಹೆಂಗದ ಅಂತ ಕೇಳಿದ್ರೆ ಹೇಳಲಿಕ್ಕೆ ಬರದಂಗದ, ಅದೇ ಸತ್ಯ. ನಮ್ಮ ಕಲ್ಪನೆಗೆ ಬರ್ತದಲ್ಲ. ಇದು ಹೆಂಗದಪ್ಪ ಟೇಬಲ್ ಅಂತ ಕೇಳಿದ್ರೆ ಇದು ಚೌಕದ ಅಂತ ನಾ ಹೇಳ್ತೇನೆ. ಈ ಟೇಬಲ್ ಹೆಂಗದ? ಇದು ಚೌಕದ. ಈ ಮನುಷ್ಯ ಹೇಗದಾನ? ಇವನ ಮುಖ ಹೆಂಗದ? ಚಂದ್ರನಂಗೆ ಇವನ ಮುಖ ಅದ. ಹೋಲಿಕೆ ಮಾಡ್ತೇವಲ್ಲ. ಇದು ಚೌಕದ ಅಂತ ಹೇಳಿ ಆಕಾರವನ್ನ ವರ್ಣಿಸಿದೇವಿ, ವಿಶೇಷಣ ಹೇಳಿದೆವು. ಇದು ಈ ಮುಖ ಚಂದ್ರನ ಅಂಗದ ಅಂತ ಹೇಳಿ ಸಾಪೇಕ್ಷತಾ ಹೇಳಿದೇವಿ, ಉಪಮಾ ಕೊಟ್ಟೇವಿ, ಉಪಮಾನ ಕೊಟ್ಟೇವಿ, ತುಲನಾ ಮಾಡಿದೇವಿ, ಹೋಲಿಸಿದೇವಿ. ಹೋಲಿಕೆ ಮಾಡಬೇಕಾಗುತ್ತದೆ, ಇಲ್ಲವೇ ವಿಶೇಷಣಗಳನ್ನ ಕೊಡಬೇಕಾಗುತ್ತದೆ. ಅಂದ್ರೆ ಆ ವಸ್ತು ಹೆಂಗದ ಹೇಳಾಕ ಬರ್ತದೆ. ತಮ್ದು ಲಕ್ಷದ ಅಲ್ಲ, ಒಂದು ಸ್ವಲ್ಪ ನೋಡ್ರಿ. ಈ ವಸ್ತು ಹೇಗದ ಅಂತ ಕೇಳಿದರೆ ಏನ್ ಹೇಳಬೇಕಾಗ್ತದೆ? 2 ಹೇಳಬೇಕು. ಇದು ಹೆಂಗದ ಅಂದ್ರೆ ಅದರಂಗದ ಅಂತಾರೆ ಹೇಳಬೇಕು ಒಂದು, ಇಲ್ಲವೇ ಇಂಥ ವಿಶೇಷಣ ಇಲ್ಲಿ ಅದಾವಂತಾರೆ ಹೇಳಬೇಕು. ಹಿಂಗೆ ಹೇಳಬೇಕು. ರಾಮ ಹೆಂಗದಾನಪ್ಪ, ಭೀಮ್ ಹೆಂಗದಾನ, ಶಿವ ಹೆಂಗದಾನ. ಶಿವ ಅಂದ್ರೆ ಆ ಶಿವ ಅಲ್ಲ, ಊರು ಶಿವ. ಕಲ್ಲ ಹೆಂಗದಾನ, ಮಲ್ಲಪ್ಪ ಹೆಂಗದಾನ. ಇವ ಅನ್ನೋ ವ್ಯಕ್ತಿ ಬ ಅನ್ನವನಂಗದಾನ. ಬ ಹೆಂಗದಾನ? ಕ ಇದ್ದಂಗದಾನ ಅಂತ ಹೇಳ್ತೇವಲ್ಲ. ಅಂದ್ರೆ ಹೋಲಿಸಿ ಹೇಳ್ತೇವೆ. ನಾವು ನೋಡಿಲ್ಲ,
ಮನುಷ್ಯ ಹೆಂಗದ ನಮಗ್ ಗೊತ್ತಿಲ್ಲ, ಅದಕ್ಕೆ ನಿಮ್ಮನ್ನ ಕೇಳಿದ ಕೂಡಲೇ ನನಗ್ ಗೊತ್ತಿರುವ ಹೆಂಗದಾನಲ್ಲ, ಇವನು ಹಂಗ ಅದಾನ, ಅವನಂಗ ಮೂಗ, ಅವನಂಗ ತಲೆ, ಅವನಂಗ ಮೈಯ ಅಂತ ಹೇಳ್ತಾರೆ. ಹೋಲಿಸಿ ಹೇಳ್ತೇವಿ, ಜ್ಞಾನ ಆಗ್ತದ ನಮ್ಗೆ. ಹೆಂಗದಾನಪ್ಪ ಅಂದ್ರೆ ಹಂಗದಾನ, ಇದು ಒಂದು. ಹೆಂಗದಾನ ಅಂದ್ರೆ ಬುದ್ಧಿವಂತ ಇದಾನ. ಹೇಗದಾನ? ಸುಂದರದಾನ. ಹೋಲಿಸೋದಿಲ್ಲ, ವಿಶೇಷಣ ಕೊಡ್ತೇವಿ. ಒಂದು ಸಲ ಹೋಲಿಸ್ತೇವಿ, ಒಂದು ಸಲ ವಿಶೇಷಣ ಕೊಡ್ತೇವಿ. ಎಲ್ಲೆಲ್ಲಿ ವಿಶೇಷಣಕ್ಕೆ ಆಸ್ಪದ ಅದ, ಎಲ್ಲೆಲ್ಲಿ ಹೋಲಿಕೆ ಸಾಧ್ಯ ಅದ, ವೇರ್ ದೇರ್ ಈಸ್ ದ ಪಾಸಿಬಿಲಿಟಿ ಆಫ್ ಸಿಮಿಲೀಸ್, ಆಫ್ ಡಿಸ್ಕ್ರಿಪ್ಷನ್ ಇನ್ ಟರ್ಮ್ಸ್ ಆಫ್ ಅಡ್ಜೆಕ್ಟಿವ್ಸ್, ಅಲ್ಲಿ ನಮಗೆ ಉತ್ತರ ಸಿಗ್ತದೆ. ಇದು ಹೆಂಗದಪ್ಪ ಅಂದ್ರೆ ಹಿಂಗದ ಅಂತ ಹೇಳ್ತೇವೆ. ಯಾವುದು ತುಲನೆ ಮಾಡಲಿಕ್ಕೆ ಬರ್ತದ ಅದನ್ನ ವರ್ಣಿಸ್ತೇವಿ. ಜಗತ್ತಿನ ಎಲ್ಲಾ ವಸ್ತುಗಳನ್ನು ತುಲನಾ ಮಾಡಕ್ ಬರ್ತದ ಅಂತಿರಿಲ್ಲ. ನಾ ಬಳಸೋ ಶಬ್ದ ತಿಳಿತದ, ತುಲನೆ. ಈ ಕಡೆ ಹೆಂಗ್ ಬಳಸ್ತಾರೆ ಗೊತ್ತಿಲ್ಲ ನನಗೆ. ತುಲನಾ ಮಾಡ್ತಾರೆ, ಹೋಲಿಸ್ತಾರೆ, ಹೋಲ್ಸಕ್ ಬರ್ತದ. ಜಗತ್ತಿನ ಯಾವ ವಸ್ತುಗಳನ್ನು ತಗೊಂಡ್ರೂ ಸಹಿತ ಹೋಲ್ಸಾಕ ಬರ್ತದ. ಆದ್ದರಿಂದ ವರ್ಣಿಸಾಕ ಬರ್ತದ. ಹೇಗದ ಅನ್ನೋ ಪ್ರಶ್ನೆಗೆ ಉತ್ತರ ಹೇಳಾಕ ಬರ್ತದ. ಹೌದಲ್ಲ? ಇನ್ನ ಸತ್ಯ ವಸ್ತು ಹೇಗದ ಅಂತ ಕೇಳಿದ್ರೆ ಯಾವ ವಿಶೇಷಣ ಹೇಳೋದು? ಹೇಳ್ರಿ. ಚೌಕದ ಅಂತ ಹೇಳಕ್ಕಾಗುದಿಲ್ಲ, ಚಂದ್ರನಂಗದ ಅಂತ ಹೇಳಕ್ಕಾಗುದಿಲ್ಲ, ಸೂರ್ಯನಂಗದ ಅಂತ ಹೇಳಕ್ಕಾಗುದಿಲ್ಲ, ಇವರಂಗದ ಅವರಂಗದ ಅಂತ ಹೇಳಕ್ಕಾಗುದಿಲ್ಲ. ಯಾಕೆ? ಸತ್ಯ ಅನ್ನೋದೊಂದು ಹಿಂಗದ, ಅದರಾಗ ವಿಶೇಷಣಗಳು ಇಲ್ಲ. ಎಲ್ಲಿ ವಿಶೇಷಣಗಳಿಗೆ ಅವಕಾಶ ಅದ ಅಲ್ಲಿ ಹೋಲಿಸಲಿಕ್ಕೆ ಬರ್ತದ. ಸತ್ಯ ವಸ್ತುವಾದಂಥ ಭಗವಂತ, God is not different from truth. Truth is not different from God. If God is not truth, then God is not the God. ದೇವರು ಸತ್ಯವೇ ಅಲ್ಲ ಅಂದ ಬಳಕೆ ದೇವರು ಹೆಂಗ ದೇವರಾಗ್ತದೆ? ಆದ್ದರಿಂದ ದೇವರು ದೇವರು ಸತ್ಯ ಎರಡು ಶಬ್ದ ಆದರೂ ಸಹಿತ ದೇವರಂದ್ರೆ ಸತ್ಯ, ಸತ್ಯ ಅಂದ್ರೆ ದೇವರು. ಇಂಥ ದೇವರು ಹೆಂಗದಾನ ಅಂತ ಕೇಳಿದರೆ ವಿಶೇಷಣೊಂದು ಹೇಳಕ್ ಬರಬೇಕಲ್ಲ. ಹೆಂಗದಾನ? ಗುಂಡದನೋ, ಚೌಕದನೋ, ದೊಡ್ಡವದನೋ, ಸಣ್ಣವದನೋ, ಮ್ಯಾಲದನೋ, ಕೆಳಗದನೋ, ಹೆಂಗದನ ಹೇಳಕ್ ಬರ್ತದೇನು? ಮುಖ ಇತ್ತು ಅಂದ್ರೆ ಚಂದ್ರನಂಗದಾನ ಅಂತ ಹೇಳ್ತಿದ್ದೇವಿ. ಅದಕ್ಕೇನ್ರೆ ಜಾಮೆಟ್ರಿಕಲ್ ಫಾರ್ಮ್ಸ್ ಇದ್ದು ಅಂದ್ರೆ ಇದ್ಯಾವುದು ಭೂಮಿತಿಯ ರೂಪಗಳು ಇದ್ದು ಅಂದ್ರೆ ಹಂಗದಾನ, ಚೌಕ, ಗೋಲ, ಈಗ ತ್ರಿಕೋನ, ಅದು ಇದು ಹೇಳಾಕ ಬರ್ತಿತ್ತು. ಹೆಂಗದಾನ ಅಂತ ಹೇಳೋದು ದೇವರು? ಸತ್ಯ ಹೆಂಗದ ಅಂತ ಹೇಳೋದು ಹೆಂಗದ? ಕೆಲವರು ಹೇಳಿದ್ರು ಹೆಂಗದ? ಸಾಗರದಂಗದ. ಸತ್ಯ ಹೆಂಗದಪ್ಪ ಅಂದ್ರೆ ಸಾಗರದಂಗದ. ಇದು ಸುಮ್ಮನೆ ಮನಸ್ಸಿಗೆ ಸಮಾಧಾನ ಮಾಡೋದಕ್ಕೆ. ಯಾಕೆ? ಸಾಗರದಂಗಂದ್ರೆ ಹೆಂಗದ? ಸಾಗರದಂಗ ವಿಶಾಲವಾಗ್ಯದ. ಸಾಗರ ವಿಶಾಲ ಅಲ್ಲ. ಸಾಗರ ಸಣ್ಣ ಸಣ್ಣನೇ ಅದಾವ. ನಮ್ಮ ದೃಷ್ಟಿಯಿಂದ ಬಹಳ ದೊಡ್ಡದಿರಬಹುದೇ ವಿನಃ ಸಾಗರ ಭೂಮಿ ದೃಷ್ಟಿಯಿಂದ ಬಹಳ ಚಿಕ್ಕವು ಅದಾವ. ವಿಶ್ವದೊಳಗೆ ಸಾಗರ ಏನು? ಇನ್ನೊಂದು ಸ್ವಲ್ಪ ಅಂತೇವಿ, ಆಕಾಶದಂಗ ಪರಮಾತ್ಮ ಅದಾನ ಅಂತೇವಿ. ಆಕಾಶದಂಗ ಅಂದ್ರೇನು? ಆಕಾಶದಂಗ ಅಂದ್ರೆ ಯಾವುದು ಹರವಿಕೊಂಡಿರ್ತದೆ, ಉದ್ದ ಅಗಲಗಳನ್ನ ನಾವು ಮಾಡ್ಲಿಕ್ಕಾಗ್ತದೆ, ಅದು ಆಕಾಶ. ಇಂಥ ಆಕಾಶದಂಗ ಅದಾನಂದ್ರೆ ಪರಮಾತ್ಮನಿಗೆ ಉದ್ದದ ಅಗಲದ. ಐನ್ಸ್ಟೀನ್ ಹೇಳ್ದ, ಹೌ ಈಸ್ ದ ಸ್ಪೇಸ್? ಆತ ಹೇಳ್ದ, ಇಟ್ ಈಸ್ ಮೆನಿ ಟೈಮ್ಸ್ ಡಿಸ್ಟಾರ್ಟೆಡ್ ಬೈ ದ ಮಾಸ್ ಆಫ್ ಮ್ಯಾಟರ್. ಬಹಳ ಸಲ ಸ್ಪೇಸ್ ಹೆಂಗದಪ್ಪ ಅಂದ್ರೆ ಡಿಸ್ಟಾರ್ಟ್ ಆಗ್ಯದ. ಅಂದ್ರೆ ಅಲ್ಲಲ್ಲಿ ಹುರಿಗೊಂಡದ, ಅಲ್ಲಲ್ಲಿ ತಿರುವಲ್ಪಟ್ಟದ. ಅಷ್ಟೇ ಹೇಳಿಲ್ಲ, ದ ಸ್ಪೇಸ್ ಈಸ್ ಕರ್ವ್
Though it is infinite, it is bounded. ಐನ್ಸ್ಟೀನ್ ಹೇಳಿದ. ಆದರೆ ಭಗವಂತ ಕರ್ವ್ಡ್ ಅಲ್ಲ, ಬೈಂಡೆಡ್ ಅಲ್ಲ. ಆದ್ದರಿಂದ ಸುಮ್ಮನೆ ನಾವು ಸಹಜ ಕವಿ ಭಾಷೆ ಬಳಸಬೇಕು, ಮನಸ್ಸಿಗೆ ಸಂತೃಪ್ತ ಆಗ್ತದಂತ ತಿಳ್ಕೊಂಡು ಬಳಸಿದ್ದೇ ವಿನಃ ಹಂಗ ಅದಾನಂತಲ್ಲ. ಹೆಂಗರೆ ಹೇಳಬೇಕಲ್ಲ, ಒಂದಿಷ್ಟು ಹೇಳಬೇಕಲ್ಲ, ಅದಕ್ಕ ಭಾಷಾ ಬಳಸ್ತೇವೆ ವಿನಃ ಭಗವಂತನೇ ಹಂಗದಾನಂತ ಅಲ್ಲ. ಕೊನೆಗೆ ಎಲ್ಲಿಗೆ ಬಂದೇವಿ ಅಂದ್ರೆ, ಭಗವಂತಂದ್ರ ವಿಶೇಷಣ ರಹಿತ, ಆದ್ದರಿಂದ ತುಲನೀಯ ಅಲ್ಲ, ಅತುಲನೀಯ. ಇಟ್ ಈಸ್ ಇನ್ಕಂಪೇರಬಲ್ ಆಸ್ ಇಟ್ ಹ್ಯಾಸ್ ನೋ ಕ್ವಾಲಿಟೀಸ್. ಅದನ್ನ ಹೋಲಿಸಕ್ ಬರುವುದಿಲ್ಲ. ಆದ್ದರಿಂದ ಹೋಲಿಸಬಾರದು, ಭಗವಂತನ ಯಾವುದರೂ ಕೂಡ ಹೋಲಿಸಬಾರದು. ನಮ್ಮದು ಎಲ್ಲಿ ತಕ್ಕ ಹೋಲಿಕೆ ನಡೆದದಂದ್ರೆ, ನಮ್ಮ ದೇವರು ಚಂದ, ನಿಮ್ಮ ದೇವರು ಕುರೂಪ, ಇಲ್ಲಿವರೆಗೆ ನಡೆದದ. ನಮ್ಮದೇ ಖರೆ ದೇವರು, ನಿಮ್ಮದೊಂದು ಸುಳ್ಳು ದೇವರು. ಅದ್ಯಾಂಗ ಖರೆ, ಅದ್ಯಾಂಗ ಸುಳ್ಳ? ದೇವ್ರಂದ ಬಳಕ ಖರೆ ಹೆಂಗಾಗ್ತದ, ಸುಳ್ಳು ಹೆಂಗಾಗ್ತದ? ದೇವರಂದ್ರೆ ಖರೆ. ಪುರಾಣದವರು ಬರೀಲಿಲ್ಲ, ಶಿವ ಪಾರಮ್ಯವನ್ನ ಕೆಲವು ಪುರಾಣ ಹೇಳಿದರು, ವಿಷ್ಣು ಪಾರಮ್ಯವನ್ನ ಇನ್ನು ಕೆಲವರು ಪುರಾಣ ಹೇಳಿದರು. ವಿಷ್ಣು ಪುರಾಣದಾಗ ಶಿವ ಹೋಗಿ ನಮಸ್ಕಾರ ಮಾಡ್ತಾನ ವಿಷ್ಣುವಿಗೆ, ಶಿವ ಪುರಾಣದಾಗ ವಿಷ್ಣು ಹೋಗಿ ಶಿವನಿಗೆ ಸೇವಾ ಮಾಡ್ತಾನೆ. ಯಾಕೆ? ಪುರಾಣಕಾರನಿಗೆ ಆಯಾ ಪುರಾಣ ಬರೆಯುವಾಗ ಅವರನ್ನು ಎತ್ತಬೇಕಾಗ್ತದೆ. ಈಗ ನೀವು ಬಂದ್ರೆ ನಿಮ್ಮನ್ನು ಹೊಗಳುವಾಗ ನಿಮ್ಮಂಥವ್ರು ಎಲ್ಲದಾರ ಅಂತ ನಾವು ಅನ್ನಬೇಕಲ್ಲ. ನೀವು ಒಬ್ಬರೇ ಇರ್ತೀರಿ, ಮತ್ತೆ ಹೇಳಬೇಕಲ್ಲ. ಹಾಗೆ ಈಗ ನಿಮ್ಮ ಮನ್ಯಾಗ ಅನ್ನೋದಿಲ್ಲ, ಏನಂತಾರ? ನಿಮ್ಮಷ್ಟು ಹುಷಾರಿ ಜಗತ್ನಾಗ ಯಾರಿಲ್ಲ ಅಂತ ಅವ್ರು ವರ್ಣಿಸ್ತಿರ್ತಾರೆ ಮೊದಲ. ಈಗಲ್ಲ, ಲಗ್ನ ಆದ 1 ವರ್ಷದಾಗ ನಿಮ್ಮ ಬುದ್ಧಿ, ನಿಮ್ಮ ಕಲಾ, ಇವೊಂದು ಏನ್ರ ಲೇಖ ಬರೆದಿರ್ತಾನೆ, ಅದನ್ನ ಪತ್ರಿಕೆ ಕೊಡ್ಬೇಕಂತ ಒಂದು ಕವಿತಾ ಬರೆದಿರ್ತಾನೆ. ಅದಕ್ಕೂ ಬರಲಾರ್ದ ಕವಿತಾ. ಏನು ಕವಿತಾ ಇದು? ಏನು ಕವಿತಾ? ಅವರಿಗೆ ತೋರಿಸ್ತಾನೆ, ಅವರಿಗೆ ತೋರಿಸ್ಬೇಕಮ್ಮ. ಅವರೇ ಅಲ್ಲ, ಎಲ್ಲ ಕನಾಯಿಷರ್ ಅವರು ಓದ್ತಾರೆ. ಇವ ಒಳ್ಳೆ ಜೋರಾಗಿ ಓದಿ ಹೇಳ್ತಾನೆ, ಮಾಡ್ತಾನೆ. ಅವ್ರಂತಾರ, ಈ ಎಂಥ ಕಾವ್ಯ ಇದು, ಕಾಳಿದಾಸ ಸಹಿತ ಹಿಂಗ್ ಬರ್ಯಾಕ ಸಾಧ್ಯ ಇಲ್ಲ, ಹ್ಯಾಂಗ ಕವಿತಾ ಅನ್ನೋದಿಲ್ಲ ಮನ್ಯಾಗ. ಯಾಕಂತಾರ? ಯಾರು ಕೇಳುದಿಲ್ಲ ಅಂತಂತಾರಷ್ಟೇ. ಹಂಗಿದ ಪದ್ಧತಿ ಅದ. ಲಿಂಗಾಯತರು ಕೂಡ್ಲೆ ಶಿವ ಬಹಳ ದೊಡ್ಡವ ಅಂತ ಅನ್ಬೇಕಾಗ್ತದ. ಇಲ್ಲಿಕ್ಕೆ ಎಲ್ಲರೂ ಬೈತಾರ ನನಗೆ. ವೈಷ್ಣವರೆಲ್ಲ ಹಿಂಗ ಕೂತು ಬಿಟ್ರೆ ಅವಾಗ ಶಿವ ಶಬ್ದ ನಾವು ಬಳಸಕ್ ಆಗುದಿಲ್ಲ. ವಿಷ್ಣು, ನಾರಾಯಣ, ಭಗವಂತ ಅಂತ. ಈಗ ನೀವು ವಿಶಾಲ ಭಾವದವ್ರು ಇರೋದರಿಂದ ನಾ ಸಿಕ್ಕಂಗ್ ಶಬ್ದ ಬಳಸ್ತೇನೆ. ನೀವವ ಸಂಕುಚಿತ ಆಗಿ ಬಿಟ್ರಿ ಅಂದ್ರೆ ನಾವು ಸ್ವಲ್ಪ ವಿಚಾರ ಮಾಡಿ ಯಾವ ಶಬ್ದ ಇವ್ರಿಗೆ ಹಿಡಿಸ್ತದ ನೋಡ್ಬೇಕಾಗ್ತದೆ. ನಿಮ್ಮದು ಹಂಗಲ್ಲ, ನಿಮ್ಮ ಮನಸ್ಸು ದೊಡ್ಡದದ. ಶಬ್ದ ಮೀರಿದವ್ರು ನೀವು. ಆದ್ದರಿಂದ ಯಾವ ಶಬ್ದ ಆದರೂ ಸರಿ. ಇಲ್ಲದು ಹೋಲಿಕೆ. ಎಲ್ಲಪ್ಪ ಹೋಲಿಕೆ? ತಪ್ಪು ತಿಳುವಳಿಕೆ ಅದ. ಅವರು ಕ್ರಿಶ್ಚಿಯನ್ರು ಬರೀತಾರೆ, ಈ ಭಾರತೀಯ ಜನ ಇವರು ಓಬೇರಾಯನ ಕಾಲದ ಧರ್ಮದವರು ಅಂತ ಅವರು ವರ್ಣಿಸ್ತಾರೆ. ಇವರು ದೇವರು, ಇವು ಎಂಥ ದೇವರಪ್ಪ ಅಂತ ಅವರು ಬೈತಿರ್ತಾರೆ. ಬೈಯುದಿಲ್ಲ? ನೋಡ್ರಿ ನೀವು, ಅದ್ರಾಗ ಬೈತಿರ್ತಾರೆ. ನಾವಂತೇವಿ ನಮ್ಮ ದೇವರುಗಳಿಗೆ ಯಾವ ಹತ್ತುದಿಲ್ಲ ಈ ಬೈಬಲ್ ಅಂತ ನಾವಂತಿರ್ತೇವೆ. ಅವ್ರು ಅಲ್ಲೇ ಬೈತಾರೆ, ನಾವು ಇಲ್ಲೇ ಬೈತೇವೆ ಅಷ್ಟೇ. ಹೋಲಿಕೆ ಮಾಡ್ತೇವಿ. ಎಲ್ಲಪ್ಪ ಹೋಲಿಕೆ? ಎಲ್ಲಿ ಹೋಲಿಕೆ? ಯಾವ ಹೋಲಿಕೆ? ಜಗತ್ತಿನಾಗ ಹೋಲಿಕೆನೆ ವಿನಃ ಭಗವತ್ ಕ್ಷೇತ್ರದೊಳಗ ಇಲ್ಲ. ಹೋಲಿಕೆ ಮಾಡಬಾರದು. ಹೋಲಿಕೆ ಮಾಡಿದರೂ ಸಹಿತ ಹೆಂಗ್ ಹೋಲಿಕೆ ಇರಬೇಕಂದ್ರೆ ಸ್ವಲ್ಪ ಅಷ್ಟೇ, ಬಹಳ ತಿಳ್ಕೋಬಾರದು. ಹೋಲಿಕೆ ಅಂದ ಕೂಡ್ಲೆ ಹೆಂಗದಪ್ಪ ಮುಖ ಹೆಂಗದ ಮುಖ? ಚಂದ್ರನಂಗದ ಅಂದ್ರೇನು? ಚಂದ್ರನಂಗದ ಅಂದ್ರೆ ಬಹಳ ಹುಡುಕಾಡಕ್ ಹೋಗಬಾರ್ದು. ಚಂದ್ರ ಹೆಂಗದ ಅಂತ ಪರೀಕ್ಷೆ ಮಾಡಕ್ ಹೋಗಬಾರ್ದು. ಚಂದ್ರನಂಗಂದು ಕೂಡ್ಲೆ ಟೆಲಿಸ್ಕೋಪ ಹಚ್ಚಿ ಚಂದ್ರ ಹೆಂಗದ ನೋಡಕ್ ಆದ್ರೆ ಅದು ಮೊದಲು ಆಗ್ತಿತ್ತಲ್ಲ,
ಏನು ಮೈಲಿ ಬೇನೆ ಅಂತ ಆಗ್ತಿತ್ತಲ್ಲ, ಮುಖ ಹೆಂಗಿತ್ತು ಹಂಗ ಕಾಣಕ್ ಶುರುವಾಗ್ತದೆ. ಹಿಂಗಿಲ್ಲ, ಸುನೆ ದೂರ ನಿಂತ ಅಷ್ಟೇ ಚಂದ್ರನಂಗಂದ್ರೆ ಬಹಳ ಕಳ ಕಾಂತಿ ಅದ ಅಂತ ಇಷ್ಟ ತಿಳ್ಕೋಬೇಕೆ ವಿನಃ ಬಹಳ ಹೋಲಿಸಬಾರದು. ಹಂಗ ಭಗವಂತ ಹೆಂಗದಾನ ಅಂತಂದ್ರೆ ಸುಮ್ಮನೆ ಕಲ್ಪನೆಗೆ ಬರಲಿ ಅಂತ ತಿಳ್ಕೊಂಡು ಆಸ್ ದ ಓಷನ್, ಆಸ್ ದಿ ಸ್ಕೈ, ಸಾಗರದಂಗ ಆಕಾಶದಂಗ ಅಂತ ಇಷ್ಟ ಅನ್ನಬೇಕು, ಬಹಳ ಹೋಲ್ಸಕ್ ಹೋಗಬಾರ್ದು. ಅಷ್ಟ ತಿಳ್ಕೊಂಡ್ಬಿಡ್ಬೇಕು ಮನುಷ್ಯ. ಅದಕ್ಕೆ ಇದನ್ನ ತಿಳ್ಕೊಂಡ್ರೆ ಏನಾಗ್ತದೆ ಸ್ವಲ್ಪ ನೋಡ್ರಿ. ಜಗತ್ತಿನಾಗ ಹೋಲಿಸ್ಕೋತ ಹೋಗ್ತೇವಿ. ಹೋಲಿಸಿದಾಗ ಒಮ್ಮೆ ಚಲೋ ಆಗುತ್ತದೆ, ಒಮ್ಮೆ ಕಡಿಮೆ ಬೀಳ್ತದೆ. ಹೋಲಿಸದೆ ಇದ್ರೆ ಆರಾಮ್ ಇರ್ತೀವಿ. ಬೇಕಾದ್ರೆ ನೀವು ನೋಡ್ರಿ, ನೀವು ಯಾರನ್ನ ಪ್ರೀತಿಸ್ತೀರಿ ಅವ್ರನ್ನ ಇನ್ನೊಬ್ರು ಕೂಡ ಹೋಲ್ಸಾಕ್ ಹೊಂಟ್ರಿ ಅಂದ್ರೆ 1-2-3 ಕೇಸ್ದಾಗ ನೀವು ಗೆಲ್ಲಬಹುದು. ಆದ್ರೆ ಇಂಥ ಕೇಸ್ಗಳು ಬಜಾರ್ದಾಗ ಬರ್ತಾವ, ನಿಮ್ದು ಪ್ರೀತಿಸಿದ ವಸ್ತುವಿನ ಸೌಂದರ್ಯ ಬಾಡೇ ಬಿರ್ತದ ಅದ್ರಾಗ. ಅಂಥ ವಸ್ತು ಹೊಳೆದು ಬಿಟ್ಟಾಗ ತಾಪ ಶುರುವಾಗ್ತದೆ. ಹೋಲಿಸಬಾರ್ದು. ನಿಮ್ಮ ಮಗುವನ್ನ ಇನ್ನೊಬ್ಬರ ಮಗುವಿನೊಂದಿಗೆ ಹೋಲಿಸಬಾರ್ದು. ನಿಮ್ಮ ಮಗು ನಿಮ್ಮ ಮಗುವೆ. ನಿಮ್ಮ ಹೆಂಡತಿಯನ್ನ ಇನ್ನೊಬ್ರು ಕೂಡ ಹೋಲಿಸಬಾರದು. ನಿಮ್ಮ ಹೆಂಡತಿ ನಿಮ್ಮ ಹೆಂಡತಿ. ನಿಮ್ಮ ದೇವರನ್ನ ಇನ್ನೊಬ್ರು ಕೂಡ ಹೋಲಿಸಬಾರದು. ನಿಮ್ಮ ಭಾವದೇವರು ನಿಮ್ಮ ಭಾವದೇವರು. ಹೋಲಿಸಿದ್ರೆ ಹೆಚ್ಚು ಕಡಿಮೆ ಆಗುದ, ಸ್ವಲ್ಪ ಒಂದರಾಗ ಹೆಚ್ಚ ಒಂದರಾಗ ಕಡಿಮೆ. ಬೇಕಾದ ಹೋಲಿಸುವತ್ ನೋಡ್ರಿ ನೀವು, ಒಂದರಾಗ ಹೆಚ್ಚ ಒಂದರಾಗ ಕಡಿಮೆ ಆಗ್ತದೆ. ಹೋಲ್ಸಕ್ ಹತ್ತಿದ್ರಿ ಆಯ್ತು, ಒಂದಿಲ್ಲ ಒಂದು ದಿವಸ ತಾಪ ಆಗೇ ತೀರ್ತದೆ. ಎಲ್ಲಿ ತಕ ಚಂದ ಹೋಲಿಸೋದು ಅಂದ್ರೆ ಯಾರೂ ಇರ್ಲಾರದಾಗ ನನ್ನಂಥವ ಯಾರ್ಯಾರು ಇಲ್ಲ ಅಂತ ಹೇಳ್ಕೊಂಡ್ರೆ ಬಹಳ ಆರಾಮಿರ್ತಾನೆ. ಯಾರೂ ಇರಬಾರ್ದು, ಯಾರ್ಯಾರು ಇರಬಾರ್ದು. ಅಕಸ್ಮಾತ್ ನಿಮ್ ಎಲ್ಲರ ಎದುರಿಗೆ ನನ್ನಂಗ ನೀವು ಯಾರ್ಯಾರು ಅಲ್ಲ ಅಂತ ಹೇಳಿ ಬಿಟ್ರೆ ನಾ ಹೊರಗೆ ಹೋಗೋ ಪರಿಸ್ಥಿತಿ ಕಷ್ಟ ಆಗುತ್ತೆ. ನನ್ನಂಗ ನೀವಿಲ್ಲ, ನನ್ನಂಗ ನೀವಿಲ್ಲ, ಅದು ಬರೋಬರಿನೇ. ನಿಮ್ಮಂಗೂ ನಾ ಇರಕ್ಕಾಗುವುದಿಲ್ಲ, ಅದು ಬರೋಬರಿನೇ. ಯಾರಂಗ್ ಯಾರಿಗಿರಕ್ಕಾಗ್ತದೆ? ಆಗುವುದಿಲ್ಲ. ಆದರೆ ಶ್ರೇಷ್ಠ ಕನಿಷ್ಠ ಮಾಡ್ಕೋಬಾರದು, ಇಲ್ಲಿಕ ತಾಪ ಆಗ್ತದೆ. ಚಲೋ ಹಿಂಗೊಂದು ಬಟ್ಟೆ ನೀವು ತಗೊಂಡು ಬರ್ತೀರಿ, ಬಜಾರಕ್ಕೆ ಹೋಗಿ ನೀವು ಒಂದು ಚಲೋ ನಿಮ್ಮವ್ರಿಗೆ ನಿಮಗ ಒಂದು ಒಳ್ಳೆ ಬಟ್ಟೆ ಅದನ್ನ ಆಯ್ಕೆ ಮಾಡಿಕೊಂಡು ಮನೆ ಕಡೆ ಬರಾಗ ಹಾದ್ಯಾಗ ಅದೇ ಬಟ್ಟೆ ಉಟ್ಕೊಂಡು ಒಬ್ರು ಹೊಂಟಿರ್ತಾರ, ಮತ್ತೊಂದು ಯಾವುದೋ ಬಟ್ಟೆ ಉಟ್ಕೊಂಡು ಹೊಂಟಿರ್ತಾರ. ನೀವು ತಗೊಂಡು ಬಟ್ಟೆಗೆ ಆ ಬಟ್ಟೆಗೆ ಹಿಂಗ್ ಹೋಲಿಸಿ ಬಿಟ್ರೆ ನಿಮ್ಮದು 100 ರೂಪಾಯಿ ಬಟ್ಟೆ, ಅವ್ರದ್ದು 1000 ರೂಪಾಯಿ ಬಟ್ಟೆ. ಮನಸ್ಸಷ್ಟೇ ಜಗ್ತು. ಉತ್ಕೃಷ್ಟ ಬಟ್ಟೆ ಅಂತ ತಂದಿದ್ದು ಹಾದಿಯೊಳಗೆ ಹೋಗಾಗ ಹೋಲಿಕೆ ಮಾಡಿದಾಗ ಮನಸ್ಸಿಗೆ ಸ್ವಲ್ಪ ಕಡಿಮೆ ಅನಿಸ್ತು. ಮನ್ಯಾಗ ಹೋಗಿ ನಿಮ್ಮವರು ಬಟ್ಟೆ ಉಟ್ಕೊಂಡ ಬಳಿಕ ಅವ್ರು ಹೆಂಗ್ ಕಾಣ್ತಿದ್ರ ಆ ಬಟ್ಟೆಯೊಳಗ, ಇವ್ರು ಹೆಂಗ್ ಕಾಣ್ತಾರ ಈ ಬಟ್ಟೆಯೊಳಗ ಅಂತ ತಲೆಯಾಗ ಹೋಲಿಕೆ